ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಕ್ಸಿಟ್ ಪೋಲ್ ಬಂದಿದ್ದು ತಮಿಳುನಾಡಿನ ರಾಜಕೀಯ ವಾತಾವರಣ ತಲೆ ಕೆಳಗು ಮಾಡಿದೆ. ಹೊಸ ಪಕ್ಷ ಕಟ್ಟಿರೋ ವಿಜಯ್ ಈ ಬಾರಿಯೇ ಸಿಎಂ ಆಗೋ ಕನಸು ಕಾಣ್ತಾ ಇದ್ದಿದ್ದನ್ನ ನೋಡಿ ಎಲ್ಲರೂ ನಕ್ಕಿದ್ರು. ಅವರ ಖಾಸಗಿ ಹಾಗೂ ರಾಜಕೀಯ ಎಡವಟ್ಟುಗಳಿಂದ ಬ್ಯಾಕ್ ಫೈರ್ ಗ್ಯಾರಂಟಿ ಅನ್ನೋದನ್ನ ಊಹಿಸಿದ್ರು. ಆದರೆ ಎರಡು ಸಮೀಕ್ಷೆಗಳಲ್ಲಿ ವಿಜಯ್ ಪಕ್ಷ ಗಮನಾರ್ಹ ಅಥವಾ ಡಿಸೈಡರ್ ರೇಂಜ್ಗೆ ಸೀಟ್ಗಳನ್ನ ಗಳಿಸುತ್ತೆ ಅನ್ನೋದನ್ನ ನೋಡಿ ಉಳಿದ ಪಕ್ಷಗಳು ಕಂಗಾಲಾಗಿವೆ. ಪ್ರಮುಖವಾಗಿ ಡಿಎಂಕೆಗೆ ಟೆನ್ಷನ್ ಜಾಸ್ತಿ ಆಗಿದೆ. ತಮಿಳುನಾಡಿನಲ್ಲಿ ನೀವು ವಿಜ್ಞಾನಿಯನ್ನ ತಂದು ಎಲೆಕ್ಷನ್ಗೆ ನಿಲ್ಲಿಸಿದ್ರು, ರಾಜಕೀಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ ಪರಿಣಿತ ನಾಯಕರನ್ನ ತಂದು ನಿಲ್ಲಿಸಿದ್ರು. ಸಿನಿಮಾ ನಟರಿಗಿಂತ ಗ್ರೇಟ್ ಯಾರೂ ಇಲ್ಲ. ಸಿನಿಮಾದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋ ನಾಯಕನಿಂದ ಮಾತ್ರವೇ ರಾಜ್ಯವನ್ನ ಸರಿ ಮಾಡೋದಕ್ಕೆ ಸಾಧ್ಯ ಅನ್ನೋ ವಿಶೇಷ ಹಾಗೂ ಅಪರೂಪದ ತಮಿಳು ತೀರ್ಪು ಬರೋ ಸಾಧ್ಯತೆ ಇದೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿವಿಕೆ ಸುಮಾರು 98ರಿಂದ 102 ಸೀಟ್ಗಳನ್ನ ಪಡೆಯಬಹುದು ಅನ್ನೋದನ್ನ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಹೇಳಿದಾಗ ಎಲ್ರಿಗೂ ಅಚ್ಚರಿ ಆಯಿತು. ಸಾಕಷ್ಟು ಜನರು ಇದನ್ನ ನಂಬಲೇ ಇಲ್ಲ. ಆದರೆ ಅದರ ಬೆನ್ನಲ್ಲೇ ಚಾಣಕ್ಯ ಕೂಡ ಏನಿಲ್ಲ ಅಂದ್ರೂ 63 ಸೀಟ್ಗಳಿಗಿಂತ ಹೆಚ್ಚು ಸೀಟ್ ಟಿವಿಕೆಗೆ ಬರಬಹುದು ಅನ್ನೋದನ್ನ ಅಂದಾಜಿಸಿದೆ. 60 ಸೀಟ್ ಅಂದ್ರೆ ಅದು ಸಣ್ಣ ಪುಟ್ಟ ಸಾಧನೆ ಅಲ್ಲ. ತಮಿಳುನಾಡು ರಾಜಕೀಯವನ್ನ ಗಡಗಡ ಶೇಕ್ ಮಾಡೋ ನಂಬರ್. ಚುನಾವಣೆಗೂ ಮುನ್ನ ಆಗಿದ್ದ ಘಟನೆಗಳು, ಜಟಾಪಟಿಗಳನ್ನ ನೋಡಿ ಖುದ್ದು ವಿಜಯ್ ಕೂಡ ಈ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಹೇಳೋ ಹಾಗೆ 10ರಿಂದ 15 ಸೀಟನ್ನು ಲೆಕ್ಕಾಚಾರದಲ್ಲಿದ್ರೇನೋ. ಆದರೆ ಈ ನಂಬರ್ಗಳು ವಾತಾವರಣವನ್ನೇ ಚೇಂಜ್ ಮಾಡ್ತಾ ಇದೆ, ಹೊಸ ವರ್ಚಸ್ಸನ್ನ ತಂದು ಕೊಡ್ತಾ ಇದೆ. ಯಾವ ಆಧಾರದಲ್ಲಿ ಈ ರೀತಿ ಪ್ರೆಡಿಕ್ಟ್ ಮಾಡಿರ್ಬೋದು ಅಂತ ನೋಡಿದ್ರೆ, ಜನಾಭಿಪ್ರಾಯವನ್ನ ಪಡೆಯುವಾಗಲೇ ಬಹುತೇಕ ಯುವಕರು ಟಿವಿಕೆ ಅಂತ ಹೇಳಿದ್ದಾರೆ. ಇಡೀ ಫ್ಯಾಮಿಲಿ ಕಡೆಯಿಂದ ವೋಟ್ ಹಾಕಿಸೋದಾಗಿ ಹೇಳಿದ್ದಾರೆ. ತಮಿಳುನಾಡಿನ ಇತಿಹಾಸದಲ್ಲಿ ಸಾಕಷ್ಟು ಸಿನಿಮಾ ನಟರ ಟ್ರ್ಯಾಕ್ ರೆಕಾರ್ಡ್ ಆಧಾರದಲ್ಲಿ ತಾಳೆ ಹಾಕಿ ನೋಡಿದಾಗ ವಿಜಯ್ ಈ ಮಟ್ಟಕ್ಕೆ ಬರಬಹುದು ಅನ್ನೋದನ್ನ ಅಂದಾಜಿಸಲಾಗಿದೆ. ಆದರೆ ಈ ಲೆಕ್ಕ ಇನ್ನೊಂದು ಹಂತಕ್ಕೆ ಹೋಗ್ತಾ ಇರೋದು ಡಿಎಂಕೆ ಪಕ್ಷದ ಮಿತ್ರರು ವಿಜಯ್ರನ್ನ ಹೊಗಳೋದಕ್ಕೆ ಶುರು ಮಾಡಿದ ಬಳಿಕ. ತಮಿಳುನಾಡು ರಾಜಕೀಯದಲ್ಲೇ ದೊಡ್ಡ ಹೆಸರು ಮಾಡಿರೋ ಎಂಡಿಎಂಕೆ ಪಕ್ಷದ ವೈಕೋ ವಿಜಯ್ ರಾಜಕೀಯದ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ದ್ರಾವಿಡ ಸಿದ್ಧಾಂತ ಉಳಿಯುತ್ತೆ ಅನ್ನೋದಕ್ಕೆ ಇದು ಸಿಗ್ನಲ್ ಅಂತ ಹೇಳಿದ್ದಾರೆ. ಇದು ವಿಜಯ್ ಕಿಂಗ್ ಮೇಕರ್ ಆದ್ರೆ ಇಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಒಂದಷ್ಟು ಜನರು ರೆಡಿ ಇದ್ದಾರೆ ಅನ್ನೋದನ್ನ ಹೇಳಿದಂತಿದೆ. ಇದು ಯಾಕೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನೋಡಿದ್ರೆ, ಅದ್ಯಾವಾಗ ಟಿವಿಕೆ ಡಿಸೈಡರ್ ಆಗ್ಬೋದು ಅನ್ನೋ ರಿಪೋರ್ಟ್ ಬಂತೋ ಎಲ್ಲರೂ ಅಂದುಕೊಂಡಿರೋದು ಎನ್ಡಿಎ ಜೊತೆಗೆ ವಿಜಯ್ ಸೇರಬಹುದು ಅಂತ. ಈ ಹಿಂದೆ ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ದಿದ್ರೆ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಒಪ್ಪಿ ಕೊಟ್ಟಷ್ಟು ಸೀಟ್ಗಳನ್ನ ಪಡೆದು ಗೆದ್ದ ಬಳಿಕ ಯಾವುದೋ ಒಂದು ಪೋಸ್ಟ್ ಅನ್ನ ಪಡೀಬೇಕಿತ್ತು. ಆದರೆ ಈಗ ಹಾಗಿಲ್ಲ. ಮೈತ್ರಿ ಮಾಡ್ಕೊಳ್ಬೇಕು ಅಂದ್ರೆ ಸಿಎಂ ಸೀಟ್ ವಿಜಯ್ಗೆ ಕೊಡಬೇಕು, ಅಲ್ಲದೆ ಅವರ ಎಲ್ಲಾ ಡಿಮ್ಯಾಂಡ್ಗಳಿಗೆ ಒಪ್ಪಿಗೆಯನ್ನ ಸೂಚಿಸಬೇಕು. ಅದರಿಂದ ಎನ್ಡಿಎ ಜೊತೆ ಸೇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಎನ್ಡಿಎ ಸಿದ್ಧಾಂತಕ್ಕೂ ಟಿವಿಕೆ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೂ ಅಲ್ಲದೆ ವಿಜಯ್ ತಮ್ಮ ಪ್ರಚಾರದ ವೇಳೆ ಬಿಜೆಪಿ ತಮ್ಮ ಸೈದ್ಧಾಂತಿಕ ವೈರಿ ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ಈ ಮೈತ್ರಿ ಸಕ್ಸಸ್ಫುಲ್ ಆಗೋದು ಡೌಟ್ನಲ್ಲೇ ಇದೆ. ಆದರೆ ಟಿವಿಕೆ ವಿಜಯ್ ಸಿದ್ಧಾಂತಕ್ಕೂ ಸ್ಟಾಲಿನ್ ಡಿಎಂಕೆ ಸಿದ್ಧಾಂತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಪಕ್ಷದ ಹೆಸರು ಚೇಂಜ್ ಇದೆ, ನಾಯಕರು ಚೇಂಜ್ ಇದ್ದಾರೆ ಅನ್ನೋದನ್ನ ಬಿಟ್ರೆ ಬಾಕಿ ಎಲ್ಲವೂ ಸೇಮ್ ಟು ಸೇಮ್. ಹಾಗಂತ ಒಂದು ವೇಳೆ ಹೆಚ್ಚು ಸೀಟ್ ಬಂದ ಬಳಿಕ ನಾವು ಡಿಎಂಕೆ ಬಾಯಿ ಅಂತ ಹೇಳಿದ್ರೆ ಜನರು ರೊಚ್ಚಿಗೇಳ್ತಾರೆ. ಯಾಕಂದ್ರೆ ಡಿಎಂಕೆ ಸೋಲಿಸ್ತೀನಿ ಅಂತ ಬಂದಿದ್ರಿಂದಲೇ ಜನರು ವಿಜಯ್ಗೆ ವೋಟ್ ಹಾಕಿರೋದು. ಈಗ ಗೆದ್ದ ಬಳಿಕ ನಾವು ಅವರು ಒಂದೇ ಅಂತ ಹೇಳಿದ್ರೆ ಈ ಹಿಂದೆ ಇದ್ದ ಬಿ ಟೀಮ್ ಆರೋಪ ಗಟ್ಟಿಯಾಗುತ್ತೆ. ಮುಂದಿನ ಎಲೆಕ್ಷನ್ ನಲ್ಲಿ ಹೊಡೆತ ಬೀಳೋ ಸಾಧ್ಯತೆ ಇರುತ್ತೆ. ಈಗ ಉಳಿದಿರೋ ಮಾರ್ಗ ಅಂದ್ರೆ ಅದು ಡಿಎಂಕೆ ಬಿಟ್ಟು ಡಿಎಂಕೆ ಜೊತೆಗಿರೋ ಪಕ್ಷಗಳನ್ನ ಹತ್ತಿರಕ್ಕೆ ಎಳ್ಕೊಂಡು ಹೊಸ ಒಕ್ಕೂಟವನ್ನ ರಚಿಸೋದು. ಒಂದು ವೇಳೆ ಈ ರೀತಿ ಮಾಡಿ 100ಕ್ಕಿಂತ ಹೆಚ್ಚು ಬಲ ತೋರಿಸಿದ್ರೆ ಉಳಿದ ಚಿಕ್ಕ ಪುಟ್ಟ ಪಕ್ಷಗಳು ಹತ್ತಿರ ಬರ್ತಾರೆ, ಪ್ರತ್ಯೇಕ ಅಭ್ಯರ್ಥಿಗಳು ಹತ್ತಿರ ಬರ್ತಾರೆ, ಎನ್ಡಿಎ ಒಕ್ಕೂಟದಲ್ಲಿರೋ ಸಣ್ಣ ಪುಟ್ಟ ಪಕ್ಷಗಳು ಜಂಪ್ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದೆಲ್ಲವೂ ಆದ್ರೆ ವಿಜಯ್ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.